ಸೀನಿಯರ್ ಆಕ್ಟರು ಈಗ ಜೂನಿಯರ್ಗಳ ತರ ಫೀಲ್ ಮಾಡೋದು ಈಗ ಎಷ್ಟೋ ಎಕ್ಸಾಂಪಲ್ ನೋಡಿದೀವಿ, ನಿಮ್ಮೊಬ್ರದ್ದು ಅಂತಲ್ಲ, ಸುಮಾರು ವಿಲನ್ಗಳನ್ನ ನೋಡಿದೀವಿ. ಅವರು ಅದೇ ಬೇಜಾರಲ್ಲಿ ಇರ್ತಾರೆ. ಈಗಿನ ಏನ್ ಜನ್ರೇಷನ್ನು, ಏನ್ ಅವಕಾಶಗಳು, ಯಾವ ತರ ಅನ್ನಿಸ್ತಿದೆ ಅಂತ ಈಗಿನ ಇಂಡಸ್ಟ್ರಿ ನೋಡಿದಾಗ? ಒಂದು ನಾನು ಸೀರಿಯಲಿಂದನೇ ಬಂದಿದ್ದು. ಸೊ ನಡೆದು ಬಂದ ದಾರಿ ಮರೆಯೋಂಗಿಲ್ಲ. ಒಂದು ಸೀರಿಯಲಿಂದ ಶುರುವಾಗಿ ಸಿನಿಮಾಗೆ ಎಂಟ್ರಿ ಕೊಟ್ಟೆ. ಸಿನಿಮಾ ಒಂದು 300 ಸಿನಿಮಾ ಮಾಡಿದೆ. ಒಂದು 25 ವರ್ಷ ಆಯಿತು. ಹಿಂದೆ ತಿರುಗಿ ನೋಡಲಿಲ್ಲ. ಸೀರಿಯಲ್ ಹಿಂದೆ ತಿರುಗಿ ನೋಡಲಿಲ್ಲ. ಐ ವಾಸ್ ಬ್ಯುಸಿ. ಅದು ಸಿಗ್ತಾಯಿತ್ತು. ಎಲ್ಲ ಆಲ್ಮೋಸ್ಟ್ ಆಲ್ ಟಾಪ್ ಡೈರೆಕ್ಟರ್ಸ್ ಹತ್ರ ವರ್ಕ್ ಮಾಡಿದ್ದೀನಿ, ಟಾಪ್ ಹೀರೋಸ್ ಹತ್ರ ವರ್ಕ್ ಮಾಡಿದ್ದೀನಿ. ಇತ್ತು, ಒಂದು ರೇಂಜ್ಗಿತ್ತು ಸಿನಿಮಾಗಳು ಅವಾಗ. ಇತ್ತೀಚೆಗೆ ಒಂದು 2 ವರ್ಷ ಹಿಂದೆ ಸೇ ಫಾರ್ ಎಕ್ಸಾಂಪಲ್ ಕಾಟೇರ ಆದಮೇಲೆ, ಸೊ ಕಾಟೇರ ವಾಸ್ ಮೈ ಲಾಸ್ಟ್ ಫಿಲಿಮ್. ಅಂದರೆ ಮೇಜರ್ ಕ್ಯಾರೆಕ್ಟ್ರು ಒಂದಿದು ದರ್ಶನ್ ಜೊತೆ ಮಾಡಿದ್ದು. ಅದಾದಮೇಲೆ ಗ್ಯಾಪ್ ಆಯಿತು ಅಂದರೆ ಆ ಗೆಟಪ್ ಹಂಗಿತ್ತು ನನಗೆ. ಸೊ ಎಲ್ಲ ಇಷ್ಟು ಸಿನಿಮಾಗಳಲ್ಲಿ ಬರೀ ನಾನು ವಿಲನ್ ಮಾಡಿದಾಗೂ ಕ್ಲೀನ್ ಶೇವಲ್ಲೇ ಮಾಡಿದ್ದೀನಿ, ಬರೀ ಮೀಸೆ ಬಿಡೋದು ಅಷ್ಟೇ ಮಾಡಿದ್ದೀನಿ ಹೊರತು ಪೊಲೀಸ್ ಪಾತ್ರ ಮಾಡಿದ್ರು ನೆಗೆಟಿವ್ ಮಾಡಿದ್ದೆ. ಸೊ ಆ ಥರ ಎಲ್ಲ ಗುರುತಿಸ್ಕೊಂಬಂದವನು. ಕಾಟೇರ ಮಾಡಾದ್ಮೇಲೂ ವಾಟ್ ನೆಕ್ಸ್ಟ್ ಅನ್ಸ್ಬಿಡ್ತು ನನಗೆ. ಅಂದರೆ ಆ ಮಟ್ಟಿಗೆ ನಾನು ಮಾಡಿಬಿಟ್ಟಿದ್ದೆ. ಅಂದರೆ ಇಂಥ ಪಾತ್ರಗಳನ್ನು ಮಾಡಬಲ್ಲೆ ಅಂತಲೂ ತೋರಿಸ್ಬಿಟ್ಟಿದ್ದೀನಿ. ತರುಣ್ ಸುಧೀರ್ ಅವರು ಈ ಸ್ಮಾರ್ಟ್ ಆಗಿರೋನು ಇಷ್ಟು ಖರಾಬಾಗಿ ತೋರಿಸ್ಬೋದು, ಇಷ್ಟು ಖರಾಬಾಗಿ ಮಾಡ್ತಾನೆ ಅಂತಲೂ ಅವರು ತೋರಿಸ್ಬಿಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ತೋರ್ಸೋಕ್ಕೆ ಸಾಧ್ಯ? ಮಂಗಳಮುಖಿ ಪಾತ್ರ ಮಾಡಿದ್ದೀನಿ, ಕ್ರಿಶ್ಚಿಯನ್ ಫಾದರ್ ಪಾತ್ರ ಮಾಡಿದ್ದೀನಿ, ಬಸವಣ್ಣನ ಪಾತ್ರ ಮಾಡಿದ್ದೀನಿ, ಕಾಲಭೈರವ ಪಾತ್ರ ಮಾಡಿದ್ದೀನಿ, ಕಳ್ಸ್ವಾಮಿ ಸತ್ಯಾನಂದ ಅದು ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಐ ಹ್ಯಾವ್ ಗಿವನ್ ಎವ್ರಿಥಿಂಗ್. ವಾಟ್ ನೆಕ್ಸ್ಟ್? ಇನ್ನು ಏನಿದೆ? ನಾವು ಇಷ್ಟೆಲ್ಲ ಪ್ರೂವ್ ಮಾಡಿದ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಟ್ಟೆ ತುಂಬ ಊಟ ಮಾಡಲ್ಲ. ಯಾಕಂದರೆ ಬಾಡಿ ಇರಬೇಕು, ಸ್ಟಿಫ್ ಇರಬೇಕು. ವಿಲನ್ ಮಾಡ್ತೀವಲ್ಲ ಅಂತ ಹೊಟ್ಟೆ ಬರ್ದಾಗ ಅರ್ಧಂಬರ್ಧ ಊಟ ಮಾಡಿಕೊಂಡು ಡಯಟ್ ಮಾಡಿಕೊಂಡು ಇಷ್ಟ ಇರೋದನ್ನು ತಿಂದೇನೆ ಅದನ್ನ ಮಾಡೋದು, ಇಷ್ಟೆಲ್ಲ ಮಾಡಿದ್ದು ಎಲ್ಲೂ ನಮಗದು ಗೆಲುವು ಸಿಗಲಿಲ್ಲ. ಮೇ ಬಿ ನಾನು ಯಾವುದೋ ಇಂಟರ್ವ್ಯೂಲ್ ಹೇಳ್ತಾ ಇದ್ದೆ, ವಾಟ್ ಯು ಥಿಂಕ್ ಅಬೌಟ್ ಸಕ್ಸಸ್ ಅಂತ ಕೇಳಿದ್ರು. ನಾನು 80% ಲಕ್, 80% ಲಕ್, 10% ಟ್ಯಾಲೆಂಟ್, 10% ಲುಕ್. ಇಷ್ಟೇ ಬೇಕಾಗಿರೋದು. ಕ್ಯಾಮ್ರಾ ಮುಂದೆ ದೊಡ್ಡ ದೊಡ್ಡ ಸ್ಟಾರ್ಗಳು ಆ್ಯಕ್ಟ್ ಮಾಡ್ತಾರೆ, ನಾವು ಆ್ಯಕ್ಟ್ ಮಾಡ್ತೀವಿ. ಬಟ್ ಅದೃಷ್ಟ ಇರಬೇಕು. ಏನೇ ಮಾಡಿದ್ರು ಇದೇ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡು ಹೇಳ್ತಾ ಇದ್ದೀನಿ, ಅದೃಷ್ಟ ಇರಬೇಕು. ನಿಮ್ಗೆ ಅದೃಷ್ಟ ಇಲ್ಲ ಅಂತಂದರೆ ನೀವು ಏನು ತಿಪ್ಪಲಾಗ ಹಾಕಿದ್ರೂ ಆಗಲ್ಲ. ಹಾಗಂತ ನಾನು ಡಿಗ್ರೇಡ್ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡಿಮೋಟಿವೇಟಿಂಗ್ ಎವ್ರಿಬಡಿ. ಕೆಲವ್ರ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ಹಂಗೆ ಆಯಿತು. ಇಷ್ಟು ವರ್ಷ ಮಾಡಿದ್ವಿ, ಏಜು ಆಗ್ತಾ ಬಂತು. ಬಟ್ ಸ್ಟಿಲ್ ಈಗಲೂ ಮದುವೆ ಗಂಟು ಪಾತ್ರ ಮಾಡ್ತೀನಿ ನಾನು. ಐ ಹ್ಯಾವ್ ಕ್ರಾಸ್ 50. ಬಟ್ ಸ್ಟಿಲ್ ಯಾವುದಕ್ಕೂ ಕಮ್ಮಿ ಇಲ್ಲ. ಸ್ಪೋರ್ಟ್ಸಲ್ಲಿ ಬರ್ತೀರಾ ಎತ್ತಿದ ಕೈ, ಶಟ್ಲ್ ಬರ್ತೀರಾ ಎತ್ತಿದ ಕೈ, ಕ್ರಿಕೆಟ್ ಎತ್ತಿದ ಕೈ. ಯಾಕಂದರೆ ಈಗಿನ ಯಂಗ್ಸ್ಟರ್ಸ್ಗೆ ಟಕ್ಕರ್ ಕೊಡಬೇಕು ಅಂತ ನಮ್ಮ ಆಸೆ. ಆ ಥರ ಮಾಡ್ಕೊಂಬಂದವ್ರು ನಾವು. ಆಮೇಲೆ ನಾವು ಶಿಸ್ತಿನ ಸಿಪಾಯಿಗಳು. ಟೈಮ್ ಅಂದರೆ ಟೈಮ್. ಇದು ನಮ್ಮ ಗುರುಗಳಾದಂಥ ವಿಷ್ಣು ಸರ್ ಕಲಿಸ್ಕೊಟ್ಟಿದ್ದು ನಮಗೆ. ಸೊ ಅದರಿಂದ ನಾವು ಸೀನಿಯರ್ಸ್ನ ರೆಸ್ಪೆಕ್ಟ್ ಕೊಡ್ತಾ ಬಂದಿದ್ವಿ. ಯಾವುದೇ ಸೆಟ್ಗೆ ಹೋಗಿ ಸೀನಿಯರ್ಸ್ ಫಸ್ಟ್ ಹೋಗಿ ನಾವು ಕಾಲಿಡ್ತೀವಿ. ದಟ್ ಇಸ್ ವಾಟ್ ವಿ ರೆಸ್ಪೆಕ್ಟ್. ಸೊ ಇಷ್ಟೆಲ್ಲ ಮಾಡ್ಕೊಂಬಂದು ಇನ್ನೂ ಏನು ಪ್ರೂವ್ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗಿಲ್ಲ. ಅಲ್ಲಿ ಅಂದ್ಕೊಂಡೆ ಮೋಸ್ಟ್ಲಿ ನಮಗೆ ಲಕ್ ಇಲ್ವೇನೋ ಅಂತ. ಸೊ ನಡೆದು ಬಂದ ದಾರಿ ಸೀರಿಯಲ್ಲು ಅವರು ನನಗೆ ಮೊದಲಿಂದನೂ ಆಫರ್ ಕೊಡ್ತಾಯಿದ್ರು. ನಾನೇ ಇಲ್ಲ ಮಾಡಲ್ಲ ಅಂತ ಬಂದೆ. ಇಲ್ಲಿಯವರು ಕಾಟೇರ ಆದಮೇಲೆ ಒಂದೂವರೆ ವರ್ಷ ನಾನು ಗಡ್ಡ ಬಿಟ್ಕೊಂಡು ಸುಮ್ಮನೆ ಕೂತ್ಕೊಂಡೆ, ಅಟ್ಲೀಸ್ಟ್ ಏನಾದ್ರು ಬರುತ್ತಾ, ಏನಾದ್ರು ಆಗತ್ತಾ ಅಂತ. ಬಟ್ ಏನು ಅಂತ ಏನಾಯ್ತು ಸರ್ ಹಂಗಾರೆ? ಅಲ್ಲಿ ಮೈನಸ್ ಪಾಯಿಂಟ್ ಏನಾದರೂ ಆಯ್ತಾ ಈಗ ಕಾಟೇರದಲ್ಲಿ ಮಾಡಾದ್ಮೇಲೆ? ಬಿಕಾಸ್ ಅಂತ ದೊಡ್ಡ ಸಿನಿಮಾ ಎಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಯ್ತು ಅಂತ ಎಲ್ರಿಗೂ ಗೊತ್ತು. ದರ್ಶನ್ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ರೆ ಒಂದು ಲಕ್, ನೀವು ಅವತ್ತಿಂದನೂ ಮಾಡ್ಕೊಂಬಂದಿದ್ದೀರಾ. ಬಟ್ ಆ ಸಿನಿಮಾ ಆದ್ಮೇಲೆ ನಿಮ್ಗೆ ಅವಕಾಶ ಸಿಗಲಿಲ್ಲ ಅಂದರೆ ಅದು ಹೆಂಗೆ, ಏನಾಯ್ತು ಅಂತ? ಅದಕ್ಕೆ ನನಗೂ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಏನು ಅಂತ ನನಗೂ ಅರ್ಥ ಆಗ್ತಿಲ್ಲ. ಸುದೀಪ್ ಅವ್ರ ಹತ್ರ 6-7 ಸಿನಿಮಾ ಮಾಡಿದ್ದೀನಿ. ದರ್ಶನ್ ಹತ್ರ ಒಂದು 15-20 ಸಿನಿಮಾ ಮಾಡಿದ್ದೀನಿ. ಜಾಸ್ತಿ ಮಾಡೋದು ಇವರಿಬ್ಬರ ಜೊತೆ. ಉಳಿದೆಲ್ಲ 1-2 ಸಿನಿಮಾ ಮಾಡ್ಕೊಂಬಂದು ಉಪೇಂದ್ರ ಹತ್ರ ಒಂದು 4-5 ಸಿನಿಮಾ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ರವಿಚೇತನ್ ಅಂತ ಎಲ್ಲರೂ ಗೊತ್ತಿರೋ ವಿಷಯನೇ. ಬಟ್ ಆದ್ರೂ ನಾವೇನೋ ಹೊಸಬ್ರ ಥರನೇ ನಮ್ಮನ್ನು ನೋಡ್ತಾರೋ ಅಥವಾ ಏನೋ ಗೊತ್ತಿಲ್ಲ. ಆಮೇಲೆ ಇತ್ತೀಚೆಗೆ ಬರೋ ಸಿನಿಮಾಗಳು ಲೋ ಬಜೆಟ್ ಇರ್ಬೋದು, ಮತ್ತು ಅವ್ನ ಫ್ರೆಂಡ್ ಆ ಕ್ಯಾರೆಕ್ಟರ್ ಅಂತೆ, ಇವನ ಫ್ರೆಂಡ್ ಈ ಕ್ಯಾರೆಕ್ಟರ್ ಅಂತೆ, ಅವರು ಡಿಸೈಡ್ ಮಾಡ್ಕೊಂಬಿಡ್ತಾರೆ. ಆ ಇನ್ಸ್ಪೆಕ್ಟರ್ ಅಂದರೆ ಹಿಂಗಿರ್ಬೇಕು, ಗೊತ್ತು, ಪರ್ಸ್ನಾಲಿಟಿ, ಆ ಕ್ಯಾರೆಕ್ಟರ್ ತಕ್ಕಂತೆ ಇರಬೇಕು. ಇವೆಲ್ಲ ಇಲ್ಲ. ಸೊ ಹೀಗಾಗಿ ಕಂಟೆಂಟೇ ಇಲ್ಲ. ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂತಾರೆ. ಯಾಕೆ ಬರ್ತಾಯಿಲ್ಲ ಅಂದರೆ ದಿಸ್ ಇಸ್ ದ ರೀಸನ್. ಈಗ ನಮ್ಮನ್ನು ಕಾಸ್ಟ್ ಮಾಡ್ಬೇಕಾರೆ, ನೀವು ನಂಬೋದಿಲ್ಲ, ಕಾಟೇರ ಕಾಸ್ಟ್ ಮಾಡ್ಬೇಕಾರೆ ಶ್ರುತಿಯವರಾಗಲಿ, ಅವಿನಾಶ್ ಅವರಾಗಲಿ, ನಾನಾಗಲಿ ಎಲ್ಲರೂ ವರ್ಕ್ಶಾಪ್ಸ್ ತೊಗೊಂಡಿದ್ದೀವಿ.
ನನಗಿನ್ನ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅವರೆಲ್ಲ. ಬಟ್ ವಿ ಹ್ಯಾವ್ ಟೇಕನ್ ವರ್ಕ್ಶಾಪ್ಸ್. ನಮ್ಗೆ ಅವಶ್ಯಕತೆ ಇಲ್ಲ, ಬಟ್ ವಿ ಟುಕ್ ವರ್ಕ್ಶಾಪ್ಸ್. ತರುಣ್ ಹೇಳಿದ್ರು, ಗುರು ನೀನು ಒಳ್ಳೆ ಆ್ಯಕ್ಟ್ರೆ, ಬಟ್ ಈ ಸಿನಿಮಾಗೋಸ್ಕರ ಓಕೆ, ಕಲಿಯೋದ್ರಲ್ಲಿ ತಪ್ಪೇನಿದೆ, ಕಳಿಸು ಅಂತದೆ. ನನಗೆ ಬಂದು ಟ್ರೈನ್ ಮಾಡಿ ಹೋಗ್ತಾಯಿದ್ರು ಈ ಕ್ಯಾರೆಕ್ಟ್ರಿಗೆ, ಮ್ಯಾನರಿಸಮ್ಮು ಅದು ಇದು ಎಲ್ಲ. ಗೆಟಪ್ಪು ವರ್ಕೌಟ್ ಮಾಡಿದ್ವಿ, ಸ್ಕೆಚ್ ಹಾಕಿ. ದಿಸ್ ಇಸ್ ಸಿನಿಮಾ. ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಇವ್ನು ಸೂಟ್ ಆಗ್ತಾನೆ, ಆಗತ್ತೋ ಇಲ್ಲೋ, ಸ್ಕ್ರೀನ್ ಟೆಸ್ಟ್ ಎಲ್ಲ ಆಗ್ತದೆ. ಈಗ ಬರೋ ಸಿನಿಮಾ ಏನೂ ಇಲ್ಲ, ನೀನು ಆ ಕ್ಯಾರೆಕ್ಟರ್ ನೀನು ಆ ಕ್ಯಾರೆಕ್ಟರ್ ತಗೋ ಸಿನಿಮಾ ಮಾಡು. ಅವ್ರು ಏನಂತ ಏನೂ ಗೊತ್ತಿರಲ್ಲ, ಸೊ ಕಂಟೆಂಟ್ ಇರಲ್ಲ. ಸಿನಿಮಾ ನೋಡೋದು ಜನ ಹೆಂಗೆ ಬರ್ತಾರೆ? ಆಮೇಲೆ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾನೂ ಕಮ್ಮಿ ಆಗಿದೆ, ಅದೊಂದು ಪ್ರಾಬ್ಲಮ್ಮು. ಸೊ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ, ಅದೊಂದು. ಆಮೇಲೆ ಹೊಸತನ ಏನೂ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಜನಕ್ಕೂ ಸಾಕಾಗೋಗಿದೆ.